मान्यवर, अभी एक फैशन हो गया है आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಸಿಯಾಂ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS 100ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅದರ ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗಡೆವಾರ್ ಅವರ ಜೀವನ ಚರಿತ್ರೆಯ ಪುಸ್ತಕವನ್ನ ಬಿಡುಗಡೆ ಮಾಡೋಕೆ ರೆಡಿ ಮಾಡ್ಕೊಂಡಿದೆ. ಹೆಗಡೆವಾರ್ ಅವರ ಬಗ್ಗೆ 7 ವರ್ಷ ಸಂಶೋಧನೆ ನಡೆಸಿ ಸಚಿನ್ ನಂದಾ ಅವರು ಹೆಗಡೆವಾರ್ ಡೆಫಿನೇಟಿವ್ ಬಯೋಗ್ರಫಿ ಅಂತ ಪುಸ್ತಕವನ್ನ ಬರೆದಿದ್ದಾರೆ. ಹೆಗಡೆವಾರ್ ಅವರು 1925ರಲ್ಲಿ RSS ಅನ್ನ ಸ್ಥಾಪಿಸಿದ್ರು. ಮುಂಬೈನಲ್ಲಿ ಅವರು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಹಾಗೂ ಸಾವರ್ಕರ್ ಅವರಂತಹ ಸಮಕಾಲೀನರೊಂದಿಗೆ ಹೆಗಡೆವಾರ್ ಅವರ ಜೀವನ ಹಾಗೂ ಸವಾಲುಗಳನ್ನ ಪರಿಶೀಲಿಸೋಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಈ ಪುಸ್ತಕ ಹೆಗಡೆವಾರ್ ಅವರ ಜೀವನ ಚರಿತ್ರೆ ಮಾತ್ರವೇ ಆಗಿರದೆ RSS ನ ಮೂಲ ಮತ್ತು ದೇಶದ ಮೇಲೆ ಅದರ ಪ್ರಭಾವ ಕುರಿತು ಸೂಕ್ಷ್ಮ ದೃಷ್ಟಿಕೋನವನ್ನ ಕೊಡ್ತದೆ ಅಂತ ಹೇಳಿದ್ದಾರೆ ನಂದಾ. ಇಲ್ಲಿ ನೋಡಿ, ಇಲ್ಲಿ ಗಮನಿಸಬೇಕಾಗಿರೋದು, ದೇಶದಲ್ಲಿ ಈಗ ಬೆಲೆ ಏರಿಕೆ ಆಗಿದೆ. ಪ್ರತಿಯೊಬ್ಬ ಪ್ರಜೆಯ ತಲಾ ಆದಾಯ ಕುಸಿದಿದೆ. ದೇಶದ ಅತಿ ಹೆಚ್ಚು GST ಕಟ್ತಾ ಇದ್ರು GDP ಕುಸಿದಿದೆ. ದೇಶದಿಂದ ಏನು ಬಂಡವಾಳ ಹೂಡಿಕೆಯನ್ನ ವಿದೇಶಿ ಕಂಪನಿಗಳು ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಇದೆಲ್ಲ ನಡೀತಾ ಇದ್ರು ಮೋದಿ ಮಾತ್ರ ಮತ್ತೆ ಸಿಂಹದ ಜೊತೆ ಆಟ ಆಡ್ತಾ ಇದ್ದಾರೆ. ಏನು ಶೇರ್ ಮಾರ್ಕೆಟ್ ಬಿದ್ದೋದ್ರು ಸಹ ಶೇರ್ ಜೊತೆ ಆಟ ಆಡ್ತಾ ಇದ್ದಾರೆ. ಈ ರೀತಿ ಇಡೀ ದೇಶದಲ್ಲಿ ಒಂದು ಅರಾಜಕತೆಯ ಸ್ಥಿತಿ ನಿರ್ಮಾಣ ಆಗಿದೆ. ಎಲೆಕ್ಷನ್ ಕಮಿಷನ್ ಫ್ರಾಡ್ ಅಂತ ಹೇಳಿ ಪ್ರೂವ್ ಆಗ್ತಾ ಹೋಗ್ತಾ ಇದೆ. ಈ ಎಲ್ಲರ ನಡುವೆ ಈ RSSಗೆ ದೇಶಭಕ್ತರು ಅಂತ ಹೇಳ್ಕೊತಾರೆ. ಅವ್ರಿಗೆ ಈ ಯಾವ ಸಮಸ್ಯೆಗಳು ಬೇಕಾಗಿಲ್ಲ. ಅವರಿಗೆ 100 ವರ್ಷದ ಸಂಭ್ರಮದ ಚಿಂತೆ ಆಗಿದೆ. ಇನ್ನು ಮತ್ತೆ ಹೆಗ್ಗಡೆವಾರ ಅಂತಹ ಜಾತಿವಾದಿ ಏನಾದ್ರು ಬ್ರಾಹ್ಮಣ ಸಂಘ ಆಗಿ ಅದು RSS ಶುರುವಾಗಿದ್ದು, ಆಮೇಲೆ ಅವರಲ್ಲಿ ಬೇರೆ ಅವ್ರಿಗೆ ಸಂಘವನ್ನ ವಿಸ್ತಾರ ಮಾಡ್ಕೊಳ್ಳಕ್ಕೆ, ಸಮಾಜದಲ್ಲಿ ಅವರ ಬೆಂಬಲ ಹೆಚ್ಚಿಸಿಕೊಳ್ಳಕ್ಕೆ ಬೇರೆ ಜನರನ್ನ ಅದು ಒಳಗೊಂಡಿತ್ತು. ಆಮೇಲೆ RSS ಸ್ವಯಂ ಸೇವಕ ಸಂಘ ಅಂತ ಮಾಡ್ಕೊಂಡ್ರು. ಆ ಸಂಘವನ್ನ ಯಾರ ಸಮಕಾಲೀನರು ಅಂತ ಹೇಳ್ತಾ ಇದ್ದಾರೆ, ಇದೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ಅದನ್ನ ಒಂದು ಸಂಘ ಸರಿ ಇಲ್ಲ, ಅದ್ರ ಉದ್ದೇಶಗಳು ಸರಿ ಇಲ್ಲ ಅಂತ ಹೇಳಿ ಅದನ್ನ ನಿಷೇಧ ಸಹ ಮಾಡಿದ್ರು. ಅದನ್ನೆಲ್ಲ ಬಿಟ್ಟು ಈಗ ಇವರು ಗಾಂಧಿ ಟೈಮಲ್ಲಿ ಇದ್ರು ಹೆಗಡೆವಾರ್, ಜವಾಹರ್ಲಾಲ್ ನೆಹರು ಟೈಮಲ್ಲಿ ಇದ್ರು, ಸಾವರ್ಕರ್ ಅವರು ಬ್ರಿಟಿಷರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ರು. ಅವ್ರಿಗೆ ಕ್ಷಮಾಪಣೆ ಲೆಟರ್ನ ಬರೆದಿದ್ರು ಜೈಲಲ್ಲಿರುವಾಗ ಅನ್ನೋ ಎಲ್ಲ ಮಾಹಿತಿಗಳು ಈಗಾಗ್ಲೇ ಹೊರಗಡೆ ಬಂದಿದೆ. ಆದ್ರೂ ಸಹ ಸಾವರ್ಕರ್ನ ಮಹಾನ್ ವ್ಯಕ್ತಿ ಅಂತ ಹೇಳಿ ಇವರು ಸಮಯ ಸಿಕ್ತಾಗೆಲ್ಲ ಹೇಳ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಇರೋ ಒಂದು ಬೆರಳಿಗೆ ಜನರನ್ನೇ ತಮ್ಮ ನಾಯಕರು ಅಂತ ಹೇಳ್ಕೊಳ್ಳುವಂತಹ ಅನಿವಾರ್ಯತೆ ಅವರಿಗೆ ಸೃಷ್ಟಿಸಿದೆ. ಯಾಕಂದ್ರೆ ಹಣ ನಾಯಕರನ್ನ ಸೃಷ್ಟಿಸಲ್ಲ ಅನ್ನೋದಕ್ಕೆ BJPಯಲ್ಲಿ ನಾಯಕರಿಗಿರುವ ಬಡತನವನ್ನ ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ಗಾಂಧೀಜಿ ಅವರನ್ನ ಇವರು ಹೋಲಿಸ್ಕೊಳ್ಳೋದು ಶೇಮ್ ಅನ್ಸ್ತದೆ ನನಗೆ ಯಾವಾಗ್ಲೂ. ಗಾಂಧೀಜಿಯವರನ್ನ ಯಾಕೆ ಗಾಂಧೀಜಿಯವ್ರನ್ನ ನೋಟಿಂದ ತೆಗೆದು ಬಿಡಬಾರ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಆಗಾಗ. ಅದ್ರ ಜೊತೆಗೆ ಜವಾಹರ್ಲಾಲ್ ನೆಹರು ಅವರ ತೇಜೋವಧೆಯನ್ನ ಇಡೀ ಯಾವಾಗ ಈ RSS ಮಾಡ್ತಾನೆ ಬಂದಿದೆ. ಇವತ್ತು ಅವ್ರಿಗೆ ಸಾಧನೆ ಲಿಸ್ಟ್ ಅಲ್ಲಿ ಯಾರು ಬೇಕು ಅಂದ್ರೆ ಗಾಂಧೀಜಿ ಅವ್ರ ಜೊತೆ ಇವರು ಎಂತ ಸಾಧನೆ, ಅವರ ಸಮಕಾಲೀನರು ಅಂತ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಯಾರು RSS ಅಲ್ಲಿರೋ ಸಮಕಾಲೀನರಿಗೆ ಹೋಲಿಸ್ಕೋಬಹುದಿತ್ತು. ಅಂದ್ರೆ RSS ಹೇಗೆ ಮುಖವಾಡವನ್ನ ಹಾಕೊಂಡಿದೆ ಅನ್ನೋದನ್ನ ಈ ಸಣ್ಣ ಸುದ್ದಿ ಹೇಳುತ್ತೆ. ಈ ಸಣ್ಣ ಸುದ್ದಿ ಹೆಗ್ಡೆವಾರ್ ಅವರ ನಮ್ಮ ಕರ್ನಾಟಕದಲ್ಲೂ ಸಹ ಹೆಗ್ಡೆವಾರ್ ಅವರ ಪಠ್ಯವನ್ನ ಅಳವಡಿಸಿದ್ರು, ಒಂದು ಹೇರಿಕೆಯನ್ನ ಮಾಡಕ್ ಹೊರಟಿದ್ರು. ಬರೀ ಹಿಂದುತ್ವವನ್ನ ಪ್ರತಿಪಾದಿಸಿದ ಅಂತಹ ಕೀರ್ತಿ ಹೆಗ್ಡೆವಾರ್ ಅವ್ರಿಗೆ. ಇವತ್ತು ಹಿಂದೂ ರಾಷ್ಟ್ರ ಅಂತ ಹೇಳಿ ಇವರೆಲ್ಲ ಇವತ್ತು ಹೇರಿಕೆ ಮಾಡ್ತಾ ಇದ್ದಾರೆ ಈ ಸಮಾಜದ ಮೇಲೆ. ಆದ್ರೆ ಇವರ ಮೂಲ ಎಲ್ಲಿತ್ತು ಅಂದ್ರೆ, ಇವರು ಸಹ ಏನು
ಅರಬ್ಗಿಂತ ಮಧ್ಯ ಏಷ್ಯಾದಿಂದ ಬಂದವರು. ಇವರು ಮಧ್ಯ ಏಷ್ಯಾದಲ್ಲಿ ಬಂದಾಗ ಅದೇ ಇಲ್ಲಿ ಮೂಲದಲ್ಲಿದ್ದಂತಹ ದ್ರಾವಿಡರು ಇವರನ್ನ ಹೊಡೆದೋಡಿಸಿದ್ರೆ ಇವತ್ತು ಇವರು ಈ ರೀತಿ ಪ್ರತಿಷ್ಠಾಪನೆ ಮಾಡೋಕೆ ಸಾಧ್ಯ ಇರ್ತಾ ಇಲ್ಲ. ಆದ್ರೆ ದ್ರಾವಿಡರು ಆತರ ಮಾಡಿಲ್ಲ. ಈಗ ಎಲ್ಲರೂ ಮಿಳಿತ ಆಗಿದ್ದಾರೆ ಅನ್ನೋದನ್ನೇ ಜವಾಹರ್ಲಾಲ್ ನೆಹರು ಹೇಳ್ತಾರೆ. ಅವರ ಅವರ ಲೇಖನಗಳಲ್ಲಿ, ಅವರ ರೈಟಿಂಗ್ ಅಲ್ಲಿ ಇದು ಕಾಣಿಸ್ತದೆ. ಆದ್ರೆ ಇವತ್ತು ಹೆಗಡೆವಾರ ಅವ್ರನ್ನ ನೆನೆಸ್ಕೊಂಡು ಇವತ್ತು 100 ವರ್ಷಕ್ಕೆ ಅವರು ಸಜ್ಜಾಗ್ತಾ ಇದ್ದಾರೆ. ಅವ್ರಿಗೆ ಹಣಕ್ಕೇನು ಕೊರತೆ ಇಲ್ಲ, ಯಾಕಂದ್ರೆ ಇಡೀ ಬಿಜೆಪಿ ಅವರಿಗೆ ಹಣದ ಮಳೆ, ಜಮೀನಿನ ಮಳೆಯನ್ನ ಸುರಿಸಿದೆ. ಈಗ ಏನಿದ್ರು ಅವ್ರಿಗೆ ಒಂದು ಮೆರೆಯುವಂತ ಕಾಲ, ಮೆರೆಯೋ ಕಾಲದಲ್ಲಿ ಇವತ್ತು 100 ವರ್ಷ ಕಟ್ಟಿದ್ದಾರೆ ಈ ಜನರನ್ನ ಬ್ರೈನ್ ವಾಶ್ ಮಾಡ್ಲಿಕ್ಕೆ. ಬರೀ ದೇವ್ರು ಅಂದ್ರೆ ದುಡ್ಡು ಸುರಿಯುತ್ತೆ, ನೀವ್ಯಾಕೆ ಕೆಲಸ ಯಾಕೆ ಸರ್ಕಾರ ಕೊಡ್ಬೇಕು? ಇವತ್ತು ಬಿಜೆಪಿಗರು ಇನ್ ಹೇಳುದು, ಸರ್ಕಾರ ಯಾಕೆ ಕೆಲಸಗಳನ್ನ ಮಾಡ್ಬೇಕು, ಅದಕ್ಕೆಲ್ಲ ಕಾರ್ಪೊರೇಟ್ ಕಂಪ್ನಿಗಳಿದಾವೆ ಉದ್ಯೋಗ ಕೊಡಕ್ಕೆ ಅಂತ ಹೇಳಿ. ಅದೇ RSS ನ ಮೂಲದಲ್ಲೇ ಬೆಳೆದಿರುವಂತಹ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳಿದ್ದು ಅದನ್ನೇ. ಸರ್ಕಾರದ ಕೆಲಸ ಅಲ್ಲ ಉದ್ಯೋಗ ಕೊಡೋದು ಉದ್ಯಮಿಗಳ ಕೆಲಸ. ನೀವೇನಿದ್ರು ನಮ್ಗೆ ಭೂಮಿಯನ್ನ ಎಲ್ಲವನ್ನ ಫ್ರೀಯಾಗಿ ಕೊಡ್ತಾ ಇರಿ, ಜನರನ್ನ ನಾವು ಅಯ್ಯೋ ಅನ್ಸ್ಕೊಂಡು ನಾವು ಶ್ರೀಮಂತರಾಗ್ತಾ ಹೋಗ್ತೀವಿ ಅಂತ. ನಮ್ಮ ದೇಶದಲ್ಲಿ ಇನ್ನಷ್ಟು ಶ್ರೀಮಂತರ ಮತ್ತು ಬಡವರ ಅಂತರ ಹೆಚ್ಚಾಗ್ತಾ ಹೋಗ್ತಿದೆ. ಆದ್ರೆ ಈ ಯಾವ ವಿಚಾರಗಳನ್ನು ದೇಶ ಪ್ರೇಮಿ RSS ಮಾತನಾಡ್ತಾ ಇಲ್ಲ. RSS ಮಾತನಾಡ್ತಾ ಇರೋದು ಓನ್ಲಿ ಹೆಗ್ಡೆವಾರ್ ಇವತ್ತು ಅವ್ರೇನ್ ಸ್ಥಾಪಿಸ್ಕೊಂಡಿದ್ರಲ್ಲ ಆ ಪಕ್ಷ, ಅದು ಒಂದು ಸಂಸ್ಥೆ, ಅದು ಸಾಂಸ್ಕೃತಿಕ ಸಂಸ್ಥೆ ಆಗಿತ್ತು. ಇವತ್ತು ರಾಜಕೀಯ ಸಂಸ್ಥೆ ಆಗೋಕೆ ಇಡೀ ಸಮಾಜದ ಬ್ರೈನ್ ವಾಶ್ ಆಗ್ಬಿಟ್ಟಿದೆ. ಇವತ್ತು ಜನಕ್ಕೆ ಏನ್ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಇಷ್ಟು 75 ವರ್ಷ ಕಳೆದ ಈ ದೇಶದ ಜನ ಪೂರ್ಣ ಅಕ್ಷರಸ್ಥ ಆಗದೆ ಇರೋದಕ್ಕೆ ಕೇವಲ RSS ಕಾರಣ ಅಲ್ಲ, ಕಾಲಕ್ಕೆ ಅಧಿಕಾರ ಹಿಡಿದುಕೊಂಡು ಬಂದ ಎಲ್ಲ ರಾಜಕಾರಣಿಗಳು ಜನರನ್ನ ಅಕ್ಷರಸ್ಥರಾಗೋಕೆ ಬಿಡ್ಲಿಲ್ಲ, ಕಠಿಣವಾಗಿ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಜನರಿಗೆ ಜೀವನ ಸುಧಾರಣೆ ಅತಿ ಹೆಚ್ಚು ಕೃಷಿ ಜೀವನವನ್ನ ಅವಲಂಬಿಸಿದ್ದ ಜನರ ಜೀವನ ಸುಧಾರಣೆಗೋಸ್ಕರ ಒಂದು ಮೌಲ್ಯಯುತ ಪ್ರೈಸ್ ಅನ್ನ ಕೊಡ್ಲಿಲ್ಲ. ಈ ಎಲ್ಲ ಕಾರಣಗಳಿಂದ ಇವತ್ತು ಜನ ಯಾವ ರಾಜಕೀಯ ಪ್ರಜ್ಞೆ ಇಲ್ದಾಗೆ ಬದುಕ್ತಾ ಇದ್ದಾರೆ. ಈ ಜನ ಇವತ್ತು ಎಷ್ಟೋ ರಾಜಕಾರಣಿಗಳು ಜನಕ್ಕೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಜನಕ್ಕೆ ಅರ್ಥ ಆಗದೆ ಹಾಗೆ ಇಟ್ಟವರು ಯಾರು? ಇದೇ ರಾಜಕಾರಣಿಗಳು. ಪ್ರತಿಯೊಂದು ಓಟಿಗೆ ಅವ್ರಿಗೆ ಒಂದಿಷ್ಟು ಹಣವನ್ನ ಕೊಟ್ಟು ಯಾವುದೇ ಫೆಸಿಲಿಟಿ ಕೇಳಬಾರ್ದು, ಅವ್ರಿಗೆ ಸಿಗ್ಬೇಕಾದ ಎಲ್ಲಾ ಹಣವನ್ನ ತಮ್ಮ ಮನೆಗೆ ಕೊಂಡೊಯ್ದವ್ರು ಯಾರು? ಇದೇ ರಾಜಕಾರಣಿಗಳು. ಇವತ್ತು ಸಹ ಅದು ನಿಂತಿಲ್ಲ ಅನ್ನೋದಕ್ಕೆ ಇವತ್ತು ಬೆಂಗಳೂರಿನಲ್ಲಿ 5 ಎಕರೆ ಭೂಮಿಯನ್ನ ಕಬಳಿಸೋಕೆ ಎಲ್ಲ ರಾಜಕಾರಣಿಗಳು ಒಬ್ಬ ಅಧಿಕಾರಿಗೆ ಸಪೋರ್ಟ್ ಮಾಡ್ತಿರೋದನ್ನ ನೀವು ನೋಡ್ತಿದ್ದೀರಾ. ಅದನ್ನ ವಿಶೇಷ ಸ್ಟೋರಿಲಿ ನೋಡ್ತಾ ಇದ್ದೀರಾ. ಅದ್ರ ಎಕ್ಸಾಂಪಲ್ ಇಲ್ಲಿ ಹೇಳಿದೀನಿ. ಈ ರೀತಿ ಇಡೀ ಸಮಾಜವನ್ನ ಹೇಗೆ ಎಲ್ಲರೂ ಸೇರಿ ಇವತ್ತು ಛಿದ್ರ ಮಾಡಿದರೆ, ಇಂತಹ ಅಕಾಲಿಕವಾಗಿ ಇಂತಹ ಭಾರತ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಆ ರೀತಿ ಕನಸನ್ನ ಕಂಡಿರಲಿಲ್ಲ. ಯಾಕಂದ್ರೆ ಅವರ ಇಡೀ ಜೀವನದ ಪ್ರತಿಯೊಂದು ಕ್ಷಣವನ್ನು ಈ ದೇಶದ ಒಳಿತಿಗಾಗಿ ಯೋಚನೆ ಮಾಡಿದವರು. ಆದ್ರೆ ಆ ಒಳಿತನ್ನ ಬೀಜ ಚೆನ್ನಾಗೇ ನೆಟ್ಟಿದ್ರು ಭೂಮಿಯಲ್ಲಿ, ಆದ್ರೆ ಫಲ ಸರಿಯಾಗಿ ಬಿಡದೇ ಇರೋ ಹಾಗೆ ಮಧ್ಯದಲ್ಲಿ ದೈತ್ಯ ಶಕ್ತಿಗಳು ಕೆಲಸ ಮಾಡಿದಾವೆ. ಆದ್ರೆ ಅದನ್ನ ಹೋಗ್ಲಾಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಜನ ಸಮಾಜದಲ್ಲಿ ಇಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ನಡುವೆ ಇವರು 100 ವರ್ಷದ ಒಂದು ವೈಭೋಗವನ್ನ ಮಾಡೋಕೆ ಸರಿಯಾಗಿ ಸೃಷ್ಟಿಯಾಗಿದ್ದಾರೆ. ಈ ವೈಭೋಗವನ್ನ ಅವ್ರು ಯಾವ ರೀತಿ ಮಾಡ್ಬೇಕು ಅಂದ್ರೆ, ಅದೇ ನನಗೆ ಆಗ್ಲೇ ಹೇಳಿದಾಗೆ ಅವ್ರಿಗೆ ನಾಯಕರ ಕೊರತೆ ಇದೆ. ಆ ನಾಯಕರ ಕೊರತೆಯನ್ನ ನೀಗಿಸ್ಕೋಬೇಕು ಅಂದ್ರೆ ಮತ್ತೆ ಗಾಂಧಿ ಪಾದದ ಬುಡದಲ್ಲೇ ಬಂದು ನೆಲೆ ನಿಲ್ಬೇಕಾದಂತಹ ಹೀನಾಯ ಸ್ಥಿತಿ, ದಯನೀಯ ಸ್ಥಿತಿ RSS ಮತ್ತು ಬಿಜೆಪಿಗೆ ಯಾವಾಗ್ಲೂ ಬೌದ್ಧಿಕ ಬಡತನ ಇರುತ್ತೆ. RSSಗೂ ಅಷ್ಟೇ ಬೌದ್ಧಿಕ ಬಡತನ. ಆ ಬೌದ್ಧಿಕ ಬಡತನವೇ ಅವರಿಗೆ ವಿಶ್ವವನ್ನ ವಿಶಾಲ ದೃಷ್ಟಿಯಲ್ಲಿ ನೋಡಕ್ಕೆ ಸಾಧ್ಯವಾಗದೇ ಇರೋದು. ನಮ್ಮ ನರೇಂದ್ರ ಮೋದಿ ಅವರು ತಾವು ಓದಿದ್ದೀರಾ ಅಂತ ಹೇಳೋಕೆ ಒಂದು ಮಾರ್ಕ್ಸ್ ಕಾರ್ಡ್ ನ ತೋರ್ಸಕ್ಕೂ ಸಹ ಅವರು ವಿಶಾಲ ಹೃದಯದಿಂದ ನಡ್ಕೊಳ್ಳಲ್ಲ. ಅವ್ರು ಏನಿದ್ರು, ಯಾರೋ ಜ್ಯೋತಿಷಿ ಹೇಳಿದ್ರು ಗಿಡಗಳಿಗೆ ಪಕ್ಷಿಗಳಿಗೆ ನೀರ್ ಕುಡಿಸಿ, ಪ್ರಾಣಿಗಳಿಗೆ ನೀರ್ ಕುಡಿಸಿ ಅಂತ ಹೇಳಿ ಜ್ಯೋತಿಷಿ ಹೇಳಿರ್ಬಹುದು. ಆದ್ರಿಂದ ಜ್ಯೋತಿಷಿ ಹೇಳಿದ್ರು ಅಂತ ಇವತ್ತು ಯಾವ್ದೋ ಕಾಡಿಗೆ ಹೊಕ್ಕು ಐಷಾರಾಮಿಯಾಗಿ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಹಾಕಿದ್ದಾರೆ. ಆದ್ರೆ ಅದೇ ಪ್ಲೇಸ್ ಅಲ್ಲಿ ಇದೇ ಜವಾಹರ್ಲಾಲ್ ನೆಹರು ಆಗಿದ್ರೆ,
ಮಹಾತ್ಮ ಗಾಂಧಿ ಆಗಿದ್ರೆ ಅಂತ ಸ್ಕಾಲರ್ಸ್ ಏನ್ ಮಾಡ್ತಾ ಇದ್ರು, ಸಮಸ್ಯೆ ಎಲ್ಲಿ ಸೃಷ್ಟಿಯಾಗಿದೆ ಅದನ್ನ ಹೇಗೆ ಹುಡುಕ್ಬೇಕು, ಅದಕ್ಕೊಂದು ಟೀಮ್ ಅನ್ನು ಮಾಡ್ತಾ ಇದ್ರು, ಬುದ್ಧಿವಂತರ ಟೀಮ್ ಅನ್ನ. ಈ ಮೋದಿಯ ಟೀಮ್ ಅಂದ್ರೆ ಏನೊಂದು ಆ ಮುಖಕ್ಕೆ ಒಂದಷ್ಟು ವಿಭೂತಿಯನ್ನ ಬಳ್ಕೊಂಡು ಬಂದವರು ಮತ್ತು ಸೆಂಗೋಲ್ ಇಟ್ಕೊಂಡು ಬಂದವರು, ಇದು ಮೋದಿಯ ಟೀಮ್. ಇದು ದೇಶವನ್ನ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಿರುವಂತಹ ದೌರ್ಭಾಗ್ಯ. ಈ ದೌರ್ಭಾಗ್ಯವನ್ನ ಸೃಷ್ಟಿಸಿದವರು ಇದೇ RSS ಮತ್ತು ಬಿಜೆಪಿ. ಈ ಭಾರತದ ಇತಿಹಾಸ, ಈ ಎರಡು RSS ಸಂಘಟನೆ ಹಾಗೂ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಮಸಿಯನ್ನ ಹಚ್ಚಿ ನೆನೆಸ್ಕೊಳ್ಳುವಂತಹ ಇತಿಹಾಸವನ್ನ ಇವರು ಸೃಷ್ಟಿಸಿದ್ದಾರೆ. ಇವತ್ತಿಗೆ ಅವರು ತಾವು ಅಧಿಕಾರ ಹಿಡಿದಿವಿ ಇಂತಹ ಸಂತೋಷದಿಂದಿರ್ಬೋದು. ಆದ್ರೆ ದೇಶದ ಇತಿಹಾಸದಲ್ಲಿ ಕರಾಳ ಚರಿತ್ರೆಯನ್ನ ಸೃಷ್ಟಿಸಿದ ಕಪ್ಪು ಚುಕ್ಕೆಯನ್ನ ಇಟ್ಟ ವೀರರು ಇವರು. ಇದಾಗಿತ್ತು ಈ ಸ್ಟೋರಿಯ ವಿಶೇಷ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು